ಸಮಗ್ರ ನಾಡಿನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಎಲ್ಲರಿಗೂ ಧಾರವಾಡದ ಕ್ಲಾಸಿಕ್ ಎಜುಕೇಶನ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ, ಪ್ರಿಯ ವಿದ್ಯಾರ್ಥಿಗಳೇ, ಬಹುದಿನದ ನಂತರ ನಿಮ್ಮ ಭೇಟಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಇವತ್ತು ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲೇಬೇಕಾದಂತಹ ಇಲ್ಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟ ಈಗಾಗಲೇ ಕೃಷ್ಣಾ ನದಿಗೆ ಸಂಬಂಧಪಟ್ಟ ವಿಷಯದ ಕುರಿತು ಮಾತಾಡಿದ್ದೇವೆ. ಇವಾಗ ನಾವು ಕಾವೇರಿ ನದಿಗೆ ಸಂಬಂಧಪಟ್ಟ ವಿಷಯದ ಕುರಿತು ಮಾತಾಡೋಣ. ಇವತ್ತು ನಾನು ಮಾಡುವ ತರಗತಿಯಲ್ಲಿ ಈ ಹಿಂದೆ ನೋಡಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾವೇರಿಗೆ ಸಂಬಂಧಪಟ್ಟ ನದಿಗಳ ಮೇಲೆ ನಿಮಗೆ ಪ್ರಶ್ನೆಗಳು ಕೈ ಜಾರುವುದಿಲ್ಲ. ಮುಂಬರುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಹ ನಿಮಗೆ ಕೈ ತಪ್ಪುವುದಿಲ್ಲ ಅಂತ ಹೇಳುತ್ತಾ, ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ತರಗತಿಗೆ ಧುಮುಕೋಣ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಕ್ಲಾಸಿಕ್ ಎಜುಕೇಶನ್ ಧಾರವಾಡ. ಪ್ರಿಯ ವಿದ್ಯಾರ್ಥಿಗಳೇ, ಇದು ಕಾವೇರಿ ರಿವರ್ ಬೆಸಿನ್. ಇದು ಕಾವೇರಿ ಎನ್ನುವಂತ ಒಂದು ನದಿಯ ವ್ಯವಸ್ಥೆ ಆಗಿದೆ. ಕಾವೇರಿ ನದಿ ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ, ಯಾವುದರ ಬಗ್ಗೆ ಮಾತಾಡ್ತಿದೀವಿ? ಕಾವೇರಿ. ಕಾವೇರಿ ನೋಡಿ, ಕಾವೇರಿ ಎನ್ನುವಂತ ನದಿಯ ಒಟ್ಟು ಉದ್ದ 800 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಎಷ್ಟು ಕಿಲೋಮೀಟರ್? 800 ಕಿಲೋಮೀಟರ್ ಉದ್ದ ಹರಿಯುತ್ತದೆ. 800 ಕಿಲೋಮೀಟರ್ ಉದ್ದ ಹರಿಯುವ ಕಾವೇರಿ ನದಿಯು ನೋಡಿ, ಇಲ್ಲಿ ನೋಡಿ, ಇದು ಮೇಲಿರ್ತಕ್ಕಂಥದ್ದು ಕರ್ನಾಟಕ. ಯಾವುದು? ಕರ್ನಾಟಕ. ಕರ್ನಾಟಕ. ಓಕೆ, ಕರ್ನಾಟಕ ಆದ ನಂತರ ನೆಕ್ಸ್ಟ್ ಕರ್ನಾಟಕದ ಆಗ್ನೇಯ ಭಾಗದಲ್ಲಿ ಬರುವ ತಮಿಳುನಾಡು. ತಮಿಳುನಾಡು. ತಮಿಳುನಾಡು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿಯುವ ನದಿಯಾಗಿದೆ. ಆದರೆ ಒಟ್ಟಾರೆ ಇದರ ಸಂಪೂರ್ಣ ನದಿ ವ್ಯವಸ್ಥೆ ಅಂತ ಬಂದಾಗ ಕೇರಳ. ಕೇರಳ ಮತ್ತು ಒಂದು ಪ್ರಮುಖ ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿ ಅಥವಾ ಪಾಂಡಿಚೇರಿ. ಪುದುಚೇರಿ. ಹೀಗೆ ಕಾವೇರಿ ನದಿಯು ಮೂಲ ಹರಿವು ಅಂತ ಬಂದಾಗ, ಮೇನ್ ರಿವರ್ ಅಂತ ಬಂದಾಗ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಹರಿಯುತ್ತೆ. ಆದರೆ ಇದು ಒಟ್ಟಾರೆ ಈ ನದಿ ವ್ಯವಸ್ಥೆಯ ರಿವರ್ ಬೆಸಿನ್, ಒಟ್ಟಾರೆ ರಿವರ್ ಬೆಸಿನ್ ಅಂತ ಬಂದಾಗ ಇದರ ಉಪನದಿಗಳು ಕೇರಳಕ್ಕೂ ಸಂಬಂಧಪಡುತ್ತೆ. ಇಲ್ಲಿ ಕವಲಗಳಾಗಿ ಹೊಡೆದ ಕಾವೇರಿ ನದಿಯ ಮುಖಜ ಭೂಮಿಯ ಭಾಗದಲ್ಲಿ ಬರುವ ಒಂದು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಗೂ ಸಂಬಂಧಪಡುತ್ತೆ. ಹೀಗೆ ಕಾವೇರಿ ನದಿಯು 3 ರಾಜ್ಯಗಳು, ಒಂದು ಯಾವುದು ಅಂತ ಬಂದಾಗ ಕರ್ನಾಟಕ. ಯಾವುದು? ನಮ್ಮ ಕರ್ನಾಟಕ. ಕರ್ನಾಟಕ. ನಂತರ ತಮಿಳುನಾಡು. ತಮಿಳುನಾಡು ಇದು ಮೂಲ ನದಿ. ಅದರ ಉಪನದಿಗಳನ್ನು ಸೇರಿದಾಗ ಕೇರಳ. ಕೇರಳ. ಈ 3 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿ. ಪುದುಚೇರಿ. ಪುದುಚೇರಿ 3 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿಯುವ ನದಿಯಾಗಿದೆ ಕಾವೇರಿ. ಕಾವೇರಿ ನದಿ ಒಟ್ಟು 800 ಕಿಲೋಮೀಟರ್ ಉದ್ದ ಹರಿಯುತ್ತದೆ ಅಂತ ನಾನು ಹೇಳಿದ್ನಲ್ಲವೇ. ಇದು ಕರ್ನಾಟಕದಲ್ಲಿ ಅಂತ ಬಂದಾಗ ಇದರ ಒಟ್ಟು ಉದ್ದ 300 ಕಿಲೋಮೀಟರ್. ಅದೇ ರೀತಿ ತಮಿಳುನಾಡಿನಲ್ಲಿ ಇದರ ಒಟ್ಟು ಉದ್ದ 416 ಕಿಲೋಮೀಟರ್. ಕರ್ನಾಟಕದಲ್ಲಿ 300 ಕಿಲೋಮೀಟರ್, ತಮಿಳುನಾಡಿನಲ್ಲಿ 416 ಕಿಲೋಮೀಟರ್. ಓಕೆ, ಇಲ್ಲಿ ನೋಡಿ, ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಭಾಗದಲ್ಲಿ, ಅಂದರೆ ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯದ ಗಡಿಭಾಗದಲ್ಲಿ ಈ ನದಿಯ ಒಟ್ಟು ಉದ್ದ ಎಷ್ಟಾಗುತ್ತೆ ಅಂತಂದ್ರೆ 64 ಕಿಲೋಮೀಟರ್. ಕರ್ನಾಟಕ ಮತ್ತು ತಮಿಳುನಾಡು ಎರಡು ಗಡಿಭಾಗದಲ್ಲಿ ಎಷ್ಟು ಹರಿಯುತ್ತದೆ ಅಂತಂದ್ರೆ 64 ಕಿಲೋಮೀಟರ್. ಹೀಗೆ ಒಟ್ಟಾರೆ 800 ಕಿಲೋಮೀಟರ್. ನೋಡಿ, ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಗೆ ಅಂತ್ಯಗೊಳ್ತಾ ಇದೆ. ಒಟ್ಟು 800 ಕಿಲೋಮೀಟರ್ ಉದ್ದ ಹರಿಯುತ್ತೆ. 3 ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿಯುವ ನದಿಯಾಗಿದೆ. ಯಾವುದು? ಯಾವುದು? ಕಾವೇರಿ. ಕಾವೇರಿ. ಕಾವೇರಿ ನದಿಯನ್ನ ನಿಮಗೆ ಗೊತ್ತಿರಲಿ, ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ. ದಕ್ಷಿಣದ ರುದ್ಧ ಗಂಗೆ ಎಂದು ಬಂದಾಗ ಗೋದಾವರಿ. ನಾನು ಹೇಳುತ್ತಿರುವುದು ದಕ್ಷಿಣದ ಗಂಗೆ ಎಂದು ಕರೆಸುವ ನದಿ ಯಾವುದು ಅಂತ ಬಂದಾಗ ಕಾವೇರಿ. ಓಕೆ, ಬನ್ನಿ ಹಾಗಾದ್ರೆ ಕಾವೇರಿ ನದಿಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ನೋಡೋಣ. ಇಲ್ಲಿ ಕಾವೇರಿ ನದಿಯ ಉಗಮ ಸ್ಥಾನ ನೋಡಿ, ಇಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ. ನಿಮಗೆ ಗೊತ್ತು, ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದ ತೀರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾದ ಪ್ರದೇಶವಾದ ಈ ಒಂದು ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೆಸಿಕೊಳ್ಳುವ, ಮಲೆನಾಡ ಶಿಖರಗಳು ಅಂತ ಕರೆಸಿಕೊಳ್ಳುವ ಈ ಪರ್ವತಗಳು ಪಶ್ಚಿಮ ಘಟ್ಟಗಳಲ್ಲಿ
ದಕ್ಕನ್ ಪ್ರಸ್ಥಭೂಮಿಯಲ್ಲೇ ಹೆಚ್ಚು ನದಿಗಳು ಜನ್ಮ ತಾಳೋದು. ಈಗ ಕೃಷ್ಣ ತಗೊಳ್ಳಿ, ದಕ್ಕನ್ ಪ್ರಸ್ಥಭೂಮಿ. ಗೋದಾವರಿ ತಗೊಳ್ಳಿ, ಅದೇ ಪಶ್ಚಿಮ ಘಟ್ಟಗಳು. ಕಾವೇರಿ ತಗೊಳ್ಳಿ ಪಶ್ಚಿಮ ಘಟ್ಟ, ಭೀಮ ತಗೊಳ್ಳಿ ಪಶ್ಚಿಮ ಘಟ್ಟ, ತುಂಗಭದ್ರ ತಗೊಳ್ಳಿ ಪಶ್ಚಿಮ ಘಟ್ಟ, ಹೌದಲ್ವಾ? ಹೀಗೆ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ನದಿಗಳೇನಾಗ್ತವೆ, ಜನ್ಮ ತಾಳ್ತವೆ. ಈ ಒಂದು ಪಶ್ಚಿಮ ಘಟ್ಟದ ಕೊಡಗಿನಲ್ಲಿ, ಯಾವುದು? ಕೊಡಗು. ಕೊಡಗು, ಕೂರ್ಗ್ ಅಂತ ಕರಿತೀವಲ್ವಾ, ಕೊಡಗು ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ಎತ್ತರ ಶಿಖರ ಇದೆ. ಅದೇ ಯಾವುದು ಅಂತ ಬಂದಾಗ ಬ್ರಹ್ಮಗಿರಿ. ಬ್ರಹ್ಮಗಿರಿ, ಬ್ರಹ್ಮಗಿರಿ ಎಂದು ಕರೆಸಿಕೊಳ್ಳುವ ಎತ್ತರವಾದ ಶಿಖರವಾದ ಕೊಡಗಿನಲ್ಲಿ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಒಂದು ಪ್ರದೇಶದ ಪ್ರಮುಖ ಪುಣ್ಯಕ್ಷೇತ್ರ ತಲಕಾವೇರಿ. ಯಾವುದು? ತಲಕಾವೇರಿ. ತಲಕಾವೇರಿಯಲ್ಲಿ ಎಂಬಲ್ಲಿ ಜನ್ಮ ತಾಳುವ ನದಿಯಾಗಿರುತ್ತೆ ಕಾವೇರಿ ಪುಣ್ಯಕ್ಷೇತ್ರ. ಹೀಗೆ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದ ಬ್ರಹ್ಮಗಿರಿಯ ಭಾಗಮಂಡಲ ಎಂಬ ಪ್ರದೇಶದ ತಲಕಾವೇರಿ, ತಲಕಾವೇರಿಯಲ್ಲಿ ಎಂಬಲ್ಲಿ ಜನ್ಮ ತಾಳಿಕೊಂಡು ಹೀಗೆ ಪಶ್ಚಿಮ ಘಟ್ಟದಿಂದ ಪೂರ್ವಾಭಿಮುಖವಾಗಿ ಹರಿಯುತ್ತಾ ಹೀಗೆ ಕೊನೆಯದಾಗಿ ಈ ಒಂದು ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ತಮಿಳುನಾಡಿನ ಒಂದು ಪ್ರದೇಶವಾದ ಕಾವೇರಿ ಪಟ್ಟಣಂ. ಕಾವೇರಿ ಪಟ್ಟಣಂ, ಕಾವೇರಿ ಪಟ್ಟಣಂ ಎಂಬಲ್ಲಿ ಹೋಗಿ ಸೇರುವಂತ ಒಂದು ನದಿಯಾಗಿರುತ್ತೆ ಕಾವೇರಿ. ಓಕೆ, ಕಾವೇರಿ ಹರಿತಾ ಇದೆ, ನಿಮಗೆ ಗೊತ್ತಿರ್ಲಿ. ಕಾವೇರಿ ನದಿಗೆ ಪ್ರಮುಖವಾಗಿ ಪ್ರಿಯ ವಿದ್ಯಾರ್ಥಿಗಳೇ 5 ಜಲಪಾತಗಳಿವೆ. ಎಷ್ಟು ಜಲಪಾತಗಳಿವೆ? 5 ಫಾಲ್ಸ್ಗಳಿವೆ. 3 ಅಂತರ್ ನದಿ ದ್ವೀಪಗಳಿವೆ. 3 ಅಂತರ್ ನದಿ ದ್ವೀಪಗಳಿವೆ. ನದಿ ದ್ವೀಪಗಳಿವೆ, ಅಂತರ್ನದಿ ದ್ವೀಪಗಳಿವೆ. ಹಾಗೆ ಕಾವೇರಿ ಮುಖ್ಯ ನದಿಗೆ ಇರತಕ್ಕಂಥ ಪ್ರಮುಖ ಆಣೆಕಟ್ಟುಗಳು ಅಂತ ಬಂದಾಗ 4 ಆಣೆಕಟ್ಟುಗಳಿವೆ. ಆಣೆಕಟ್ಟುಗಳಿವೆ. ಹಾಗಾದ್ರೆ ಕಾವೇರಿ ನದಿ ಹರಿದು ಹೋಗಬೇಕಾದರೆ ಅವಳ ಗರ್ಜನೆಯಿಂದ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕುವ ಸಂದರ್ಭದಲ್ಲಿ ಹಲವು ಜಲಪಾತಗಳನ್ನು ನಿರ್ಮಿಸಿದ್ದಾಳೆ. ಹಾಗಾದ್ರೆ ಆ ಜಲಪಾತಗಳು ಯಾವೆಂದು ನಾವು ನೋಡೋಣ. ಇದೇ ಕೊಡಗಿನಲ್ಲಿ ಒಂದು ಪ್ರಮುಖವಾಗಿ ಜಲಪಾತ ನೋಡಿ. ಹೀಗೆ ಕಾವೇರಿ ನದಿ ಹರಿದು ಹೋಗಬೇಕಾದರೆ ವಿಶೇಷವಾಗಿ 5 ಜಲಪಾತಗಳು ನೋಡಿ. ಇಲ್ಲಿ ತಮಿಳುನಾಡಿನಲ್ಲಿ ಕರ್ನಾಟಕವನ್ನು ದಾಟಿದ ತಕ್ಷಣ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಕಾವೇರಿ ನದಿಯ ಒಂದು ಪ್ರಮುಖ ಜಲಪಾತ ಹೊಗೆನಕಲ್ಲು. ಆ ಜಲಪಾತ ಹೊಗೆನಕಲ್ಲು. ಹಾಗೆ ಹಿಂದಕ್ಕೆ ಬನ್ನಿ, ಕಾವೇರಿ ನದಿಗೆ ವಿಶೇಷವಾಗಿ 2 ಜಲಪಾತಗಳು. ಒಂದು ಗಗನಚುಕ್ಕಿ, ಗಗನಚುಕ್ಕಿ. ಇನ್ನೊಂದು ಭರಚುಕ್ಕಿ. ಗಗನಚುಕ್ಕಿ, ಭರಚುಕ್ಕಿ ಎನ್ನುವ ಜಲಪಾತಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಶಿವನ ಸಮುದ್ರ ಎನ್ನುವಂತ ಒಂದು ಪ್ರಮುಖ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು. ಕಾವೇರಿ 2 ಕವಲಾಗಿ ಹೊಡೆದಾಗ ಒಂದು ಕವಲು ಹೀಗೆ ಮಂಡ್ಯದ ಮೂಲಕ, ಇನ್ನೊಂದು ಕವಲು ಹೀಗೆ ಚಾಮರಾಜವನ್ನು ಎಂಟ್ರಿ ಕೊಟ್ಟಾಗ ಅಲ್ಲೇ ನಿಯರ್ ಗಗನಚುಕ್ಕಿ ಜಲಪಾತ ಮಂಡ್ಯಕ್ಕೆ ಸಂಬಂಧಪಟ್ಟರೆ, ಭರಚುಕ್ಕಿ ಜಲಪಾತ ಚಾಮರಾಜನಗರ ಕೊಳ್ಳೇಗಾಲಕ್ಕೆ ಸಂಬಂಧಪಡುತ್ತೆ. ಮತ್ತೆ 2 ನದಿಗಳು ಸಂಗಮವಾಗಿ ಮುಂದೆ ಸಾಗುತ್ತೆ. ಹೀಗೆ ಗಗನಚುಕ್ಕಿ ಮಂಡ್ಯ, ಭರಚುಕ್ಕಿ ಅಂತ ಬಂದಾಗ ಚಾಮರಾಜನಗರ. ಹಾಗೆ ಹಿಂದಕ್ಕೆ ಬನ್ನಿ, ಇಲ್ಲಿ ವಿಶೇಷವಾಗಿ ಇನ್ನೊಂದು ಜಲಪಾತ ಮೈಸೂರಿನಲ್ಲಿ ಕಂಡು ಬರ್ತಕ್ಕಂಥ ಚುಂಚನಕಟ್ಟಿ. ಮೈಸೂರಿನಲ್ಲಿ ಚುಂಚನಕಟ್ಟಿ ಎನ್ನುವಂತ ಜಲಪಾತವನ್ನು ಸೃಷ್ಟಿಸಿದ್ದಾಳೆ ಕಾವೇರಿ ತಾಯಿ. ಹಾಗೆ ಹಿಂದೆ ಬನ್ನಿ, ಕೊಡಗಿನಲ್ಲಿ ಅಬ್ಬೆ ಜಲಪಾತ. ಹೀಗೆ ಕಾವೇರಿ ನದಿಯು ಹರಿದು ಹೋಗಬೇಕಾದರೆ 5 ಜಲಪಾತಗಳು ಸೃಷ್ಟಿಯಾಗಿವೆ. ಕೊಡಗಿನಲ್ಲಿ ಅಬ್ಬೆ ಜಲಪಾತ, ಮೈಸೂರಿನಲ್ಲಿ ಚುಂಚನಕಟ್ಟಿ ಜಲಪಾತ, ಮಂಡ್ಯದಲ್ಲಿ ಗಗನಚುಕ್ಕಿ, ಹಾಗೆ ಕವಲಾಗಿ ಹೊಡೆದಾಗ ಚಾಮರಾಜನಗರ ಗಡಿಯಲ್ಲಿ ಬರ್ತಕ್ಕಂಥ ಭರಚುಕ್ಕಿ. ಹೀಗೆ ಮುಂದೆ ಸಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಹೊಗೆನಕಲ್ಲು. ಹೀಗೆ ಒಟ್ಟು 5 ಜಲಪಾತಗಳಿಂದ ಹರಿಯುವ ಒಂದು ಪ್ರಮುಖ ನದಿಯಾಗಿದೆ. ಯಾವ ನದಿ? ಕಾವೇರಿ. 5 ಜಲಪಾತಗಳ ಮೂಲಕ ಹರಿಯುವ ನದಿಯಾಗಿದೆ ಕಾವೇರಿ. ಹೀಗೆ 5 ಜಲಪಾತಗಳ ಮೂಲಕ ಹರಿದು ಹೋಗುತ್ತಿರುವ ಕಾವೇರಿಗೆ ಇರ್ತಕ್ಕಂಥ ಪ್ರಮುಖವಾದಂತ ಆಣೆಕಟ್ಟುಗಳು ಅಂತ ನಾವು ನೋಡಿದಾಗ ಪ್ರಿಯ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರಲಿ. ಒಂದು KRS ಕೃಷ್ಣರಾಜ ಸಾಗರ ಜಲಪಾತ ಕನ್ನಂಬಾಡಿ ಆಣೆಕಟ್ಟು.
ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತ ಕಂಡು ಬರ್ತಕ್ಕಂಥ ಈ ಅಣೆಕಟ್ಟಿನ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಗೊತ್ತಿರ್ಲಿ, 1911ರಿಂದ 1932ರವರೆಗೆ ನಿರ್ಮಿಸಿದ ಒಂದು ಪ್ರಮುಖ ಅಣೆಕಟ್ಟು. ಅಂದಿನ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸತಕ್ಕಂಥ ಪ್ರಮುಖ ವ್ಯಕ್ತಿಯಾದಂತ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ನಿರ್ಮಿಸಿದ ಪ್ರಮುಖ ಅಣೆಕಟ್ಟು. ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ನಿರ್ಮಿಸಿದ ಪ್ರಮುಖ ಅಣೆಕಟ್ಟು ಆದ ಈ ಒಂದು ಅಣೆಕಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ನಂತರ ಬಂದಿರತಕ್ಕಂಥ ಮಿರ್ಜಾ ಇಸ್ಮಾಯಿಲ್ ರವರು ಇದೇ ಅಣೆಕಟ್ಟಿನ ಮುಂಭಾಗದಲ್ಲಿ ಶಾಲಿಮರ್ ಎನ್ನುವಂತ ಬೃಂದಾವನವನ್ನು ಸ್ಥಾಪಿಸಿದರು. ಹೀಗೆ ಶಾಲಿಮರ್ ಬೃಂದಾವನಕ್ಕೂ ಸಹ ಹೆಸರುವಾಸಿ ಪಡೆದಂತ ಒಂದು ಪ್ರಮುಖ ಅಣೆಕಟ್ಟಾಗಿದೆ. ಕರ್ನಾಟಕದಲ್ಲಿ ಮಂಡ್ಯ ಮತ್ತು ಮೈಸೂರಿಗೆ ಉತ್ತಮ ನೀರಾವರಿ ಯೋಜನೆಯನ್ನು ಕಲ್ಪಿಸಿಕೊಡುವ ಪ್ರಮುಖ ಅಣೆಕಟ್ಟು ಯಾವ್ದಂತ ಬಂದಾಗ ಕೃಷ್ಣರಾಜ ಸಾಗರ ಅಣೆಕಟ್ಟು. ಹೀಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಆದ ನಂತರ ನಾವು ಹೀಗೆ ಮುಂದೆ ಹೋದಾಗ ತಮಿಳುನಾಡಿಗೆ ಯಾವಾಗ ಕಾವೇರಿ ತಾಯಿ ಧುಮುಕುತ್ತಾಳೆಯೋ ಆ ಧುಮುಕಿದ ನಂತರ ಇಲ್ಲೊಂದು ತಮಿಳುನಾಡಿನಲ್ಲಿ 1934 ಇದು ನೋಡಿ KRS ಅಣೆಕಟ್ಟು 1911ರಿಂದ 1932 2 ವರ್ಷದ ನಂತರ ತಮಿಳುನಾಡಿನಲ್ಲಿ ನಿರ್ಮಿಸಲಾದ ಇನ್ನೊಂದು ಪ್ರಮುಖ ಅಣೆಕಟ್ಟು ಮೆಟ್ಟೂರು ಜಲಾಶಯ. ಮೆಟ್ಟೂರು ಜಲಾಶಯವು ಸ್ವತಂತ್ರ ಭಾರತದ ಹಿಂದಿನ ಅವಧಿಯಲ್ಲಿ ಬ್ರಿಟಿಷರ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾದ ಕಾರಣ ಅಂದು ಇದನ್ನು ಸ್ಟ್ಯಾನ್ಲಿ ಜಲಾಶಯವೆಂದು ಕರೆಯಲಾಗಿದೆ. ಸ್ಟ್ಯಾನ್ಲಿ ಜಲಾಶಯ ಎಂದು ಕರೆಸಿಕೊಳ್ಳುವಂತ ಒಂದು ಪ್ರಮುಖ ಅಣೆಕಟ್ಟು ಆಗಿರುತ್ತೆ ಮೆಟ್ಟೂರು ಜಲಾಶಯ. ಮೆಟ್ಟೂರು ಜಲಾಶಯ ಆದ ನಂತರ ಹೀಗೆ ಮುಂದೆ ಬಂದಾಗ ಕಾವೇರಿ ನದಿಗೆ ಇರ್ತಕ್ಕಂಥ ಇನ್ನೊಂದು ಪ್ರಮುಖ ಅಣೆಕಟ್ಟು ಯಾವುದು ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಮಾತಾಡ್ತಿಲ್ಲ, ಕ್ರಿಸ್ತ ಪೂರ್ವ ಚೋಳರು, ತಂಜಾವೂರಿನ ಚೋಳರು ಕ್ರಿಸ್ತ ಪೂರ್ವ 150ರಲ್ಲಿ ನಿರ್ಮಿಸಿದ ಅಣೆಕಟ್ಟೆ ಕಲ್ಲೇಣಿ ಎನ್ನುವಂತ ಅಣೆಕಟ್ಟನ್ನು ಕ್ರಿಸ್ತ ಪೂರ್ವ 150ರಲ್ಲಿ ನಿರ್ಮಿಸಿದ ಒಂದು ಪ್ರಮುಖ ಅಣೆಕಟ್ಟು. ಚೋಳರ ಕಾಲದಲ್ಲಿ ಯಾರು ಅಂತ ಬಂದಾಗ ಕರಿಕಾಳ ಚೋಳ ನಿರ್ಮಿಸಿದ ಅಣೆಕಟ್ಟು. ನಂತರ ಸ್ವತಃ ಬ್ರಿಟಿಷರು ಭಾರತಕ್ಕೆ ಬಂದಾಗ ಇದನ್ನ ಗ್ರ್ಯಾಂಡ್ ಎಂಬ ಹೆಸರಿನಿಂದ ಕರೆದರು. ಗ್ರ್ಯಾಂಡ್ ಅಣೆಕಟ್ಟು. ಹೀಗೆ ಕಾವೇರಿ ನದಿಗೆ ಒಟ್ಟು ಪ್ರಮುಖವಾಗಿ ಮೂರು ಅಣೆಕಟ್ಟುಗಳು ನಿರ್ಮಿಸಲಾಗಿದೆ. ಕಾವೇರಿ ನದಿಗೆ ಪ್ರಮುಖವಾಗಿ 3 ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅಂತರ್ನದಿ ದ್ವೀಪಗಳಂತ ಬಂದಾಗ ನೆಕ್ಸ್ಟ್ ಪೇಜ್ ಅಲ್ಲಿ ತೋರಿಸ್ತೀನಿ. ಆದಿರಂಗ, ಮಧ್ಯರಂಗ, ಅಂತರಂಗ, ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಶ್ರೀರಂಗಂ ಅನ್ನುವಂತ ಅಂತರ್ನದಿ ದ್ವೀಪಗಳು ಬರ್ತವೆ. ಅದನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ಹಾಗೆ ಕಂಟಿನ್ಯೂ ಮಾಡಿ ಇದೇ ಪೇಜ್ ಅನ್ನ ಇಲ್ಲಿ ನೋಡಿ. ಕಾವೇರಿ ನದಿಗೆ ಕಂಡು ಬರ್ತಕ್ಕಂತ ನೋಡಿ, ನಂದು ಇದು ಯಾವ ಕೈ? ಇದು ಎಡಗೈ. ಈ ದಿಕ್ಕಿನಲ್ಲಿ ಹರಿತಿದ್ದಾಳೆ ತಾನೆ, ಎಡಗೈ. ಇದು ಯಾವ ಕೈ? ಬಲಗೈ. ಈಗ ನಾವು ಎಡದಂಡೆಯ ಉಪನದಿಗಳು ಕಾವೇರಿ ನದಿಗೆ ಕಂಡು ಬರ್ತಕ್ಕಂಥ ಪ್ರಮುಖವಾಗಿ ಎಡದಂಡೆಯ ಉಪನದಿಗಳನ್ನ ನೋಡೋಣ. ಎಡದಂಡೆಯ ಉಪನದಿಗಳಂತ ಬಂದಾಗ ಪ್ರಿಯ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರಲಿ, ಮೊದಲನೇದಾಗಿ ಕಂಡು ಬರ್ತಕ್ಕಂಥದ್ದು ಹಾರಂಗಿ ಜಲಾಶಯ. ಇದೇ ಕೊಡಗಿನ ಬ್ರಹ್ಮಗಿರಿ ಪರ್ವತದ ಉತ್ತರ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಪರ್ವತವಾದ ಪುಷ್ಪಗಿರಿ. ಯಾವ ಗಿರಿ? ಪುಷ್ಪಗಿರಿ. ಬ್ರಹ್ಮಗಿರಿ ಪರ್ವತದ ಉತ್ತರ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಪುಷ್ಪಗಿರಿ ಎಂಬ ಪ್ರದೇಶದಲ್ಲಿ ಜನ್ಮ ತಾಳುವ ಒಂದು ನದಿ ಆಗಿರುತ್ತೆ ಹಾರಂಗಿ. ಹೀಗೆ ಹಾರಂಗಿ ನದಿ ಅದೇ ಕೊಡಗಿನಲ್ಲಿ ಹೋಗಿ ಕಾವೇರಿ ನದಿಯನ್ನು ಸಂಗಮ ಮಾಡುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇದೇ ಹಾರಂಗಿ ನದಿಗೆ ಇರ್ತಕ್ಕಂಥ ಒಂದು ಪ್ರಮುಖ ಅಣೆಕಟ್ಟೆ ಹಾರಂಗಿ ಜಲಾಶಯ. ಯಾವ ಜಲಾಶಯ? ಹಾರಂಗಿ ಜಲಾಶಯ. ಗೊತ್ತಿರ್ಲಿ, ಹಾರಂಗಿ ಜಲಾಶಯ ಕೊಡಗಿನ ಕುಶಾಲನಗರದಲ್ಲಿ ಕಂಡು ಬರುತ್ತೆ. ಕೊಡಗಿನ ಕುಶಾಲನಗರದಲ್ಲಿ ಕಂಡು ಬರ್ತಕ್ಕಂಥ ಹಾರಂಗಿ ಜಲಾಶಯ ಹಾರಂಗಿ ನದಿಗೆ ನಿರ್ಮಿಸಲಾದ ಒಂದು ಪ್ರಮುಖ ಜಲಾಶಯವಾಗಿದ್ದು ಇದು ಕೊಡಗಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಜಲಾಶಯ. ಇದು ಕಾವೇರಿ ನದಿಯ ಎಡದಂಡೆಯ ಉಪನದಿಯಾದ ಪುಷ್ಪಗಿರಿಯಲ್ಲಿ ಜನ್ಮ ತಾಳುವ ಹಾರಂಗಿ ನದಿಗೆ ಕುಶಾಲನಗರದಲ್ಲಿ ನಿರ್ಮಿಸಲಾಗಿದೆ. ಹಾರಂಗಿ ಜಲಾಶಯ ಆದ ನಂತರ ಪ್ರಿಯ ವಿದ್ಯಾರ್ಥಿಗಳ ನಿಮಗೆ ಗೊತ್ತಿರಲಿ, ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಉಪನದಿ ಅಂತ ಬಂದಾಗ ಕಾವೇರಿಯ ಹೇಮಾವತಿ ಎನ್ನುವಂತ ನದಿಯ ಉಗಮ ಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಬಲ್ಲಾಳರಾಯನ ದುರ್ಗ. ಯಾವುದು? ಬಲ್ಲಾಳರಾಯನ ದುರ್ಗ. ಚಿಕ್ಕಮಗಳೂರಿನ ಬಲ್ಲಾಳರಾಯನ ದುರ್ಗದಲ್ಲಿ ಜಾವಳಿ ಎಂಬ ಪ್ಲೇಸ್ ಅಲ್ಲಿ ಜನ್ಮ ತಾಳಿಕೊಂಡು ಬರುತ್ತೆ ಹೇಮಾವತಿ. ಜಾವಳಿ
ಚಿಕ್ಕಮಗಳೂರಿನ ಬಲ್ಲಾಳರಾಯನದುರ್ಗದ ಜಾವಳಿ ಎಂಬಲ್ಲಿ ಪಶ್ಚಿಮ ಘಟ್ಟದಿಂದ ಹರಿದು ಬರುವ ನದಿಯಾದ ಹೇಮಾವತಿ ನದಿಯು ಕೊನೆಯದಾಗಿ ಎಲ್ಲಿ ಸೇರುತ್ತೆ ಅಂದ್ರೆ KRS ಅಣೆಕಟ್ಟಿನ ಹಿನ್ನೀರಿಗೆ ಬಂದು ಸೇರುತ್ತೆ. ಅಪ್ಸ್ಟ್ರೀಮ್ ವಾಟರ್ ಅಂತ ಕರಿತೀವಿ, ಸ್ಟೋರೇಜ್ ವಾಟರ್, ಕೃತಕ ಸರೋವರಗಳು ಅಂತ ಕರಿತೀವಿ, ಹೌದಾ. ಆರ್ಟಿಫಿಷಿಯಲ್ ಲೇಕ್ಸ್ ಅಂದ್ರೆ ಅಣೆಕಟ್ಟಿನ ಹಿಂದೆ ಸಂಗ್ರಹಿಸಿದ ನೀರಿಗೆ ಬಂದು ಸೇರುವ ಒಂದು ನದಿಯಾಗಿರುತ್ತೆ ಹೇಮಾವತಿ. ಹೇಮಾವತಿ ನದಿಗೆ ಒಂದು ಉಪನದಿ ಇದೆ, ಯಗಚಿ. ಯಗಚಿ ಎನ್ನುವಂತ ಒಂದು ಉಪನದಿ ಇದೆ ಅಲ್ವಾ. ಈ ಯಗಚಿ ಎನ್ನುವಂತ ಉಪನದಿ ಇದೆ ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟದ ಬಾಬಾ ಬುಡನ್ ಶ್ರೇಣಿಯಿಂದ ಬರುತ್ತೆ, ಗೊತ್ತಿರ್ಲಿ. ಬಾಬಾ ಬುಡನ್ ಎನ್ನುವಂತ ಶ್ರೇಣಿಯಿಂದ ಬರ್ತಕ್ಕಂಥ ನದಿ ಆಗಿರುತ್ತೆ ಯಗಚಿ. ಯಗಚಿ ನದಿ ಬಂದು ಹೇಮಾವತಿಗೆ ಸೇರುತ್ತೆ. ಹೇಮಾವತಿ ಹೋಗಿ ಕಾವೇರಿಗೆ ಸೇರ್ತಾ ಇದೆ ಅಲ್ವೇ. ಹೇಮಾವತಿ ಹೋಗಿ ಕಾವೇರಿಗೆ KRS ಅಣೆಕಟ್ಟಿನ ಹಿನ್ನೀರಿಗೆ ಸೇರ್ತಾ ಇದೆ ಅಲ್ವೇ. ಹಾಗಾಗಿ ಹೇಮಾವತಿ ನದಿಯ ಉಪನದಿ ಯಗಚಿ, ಯಗಚಿ ಬಂದು ಸೇರ್ತಿರೋದು ಹೇಮಾವತಿಗೆ. ಎಲ್ಲಿ ಸೇರುತ್ತೆ? ಹಾಸನದ ಗೋರೂರು. ಹಾಸನದ ಗೋರೂರು ಬಳಿ ಬಂದು ಸೇರುವುದರಿಂದ ಅದೇ ಪ್ರದೇಶದಲ್ಲಿ ಒಂದು ಪ್ರಮುಖ ಅಣೆಕಟ್ಟು ನಿರ್ಮಿಸಲಾಗಿದೆ, ಗೋರೂರು ಜಲಾಶಯ. ಗೋರೂರು ಜಲಾಶಯ ಹಾಸನದ ಗೋರೂರಿನಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಜಲಾಶಯ ಗೋರೂರು ಜಲಾಶಯ. ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಜಲಾಶಯ. ಆ ಹೇಮಾವತಿ ನದಿಗೆ ಅಡ್ಡಲಾದ ನಿರ್ಮಿಸಲಾದ ಗೋರೂರು ಜಲಾಶಯ ಹಿಂದೆ ಬಂದು ಸೇರುವ ನದಿನೇ ಯಾವ್ದಾಗಿರುತ್ತೆ ಅಂತಂದ್ರೆ ಯಗಚಿ. ಯಗಚಿ. ಪ್ರಿಯ ವಿದ್ಯಾರ್ಥಿಗಳೇ, ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ನದಿ ಯಾವ್ದಾಗಿದೆ ಅಂತಂದ್ರೆ ಲೋಕಪಾವನಿ. ಲೋಕಪಾವನಿ ಲೋಕಪಾವನಿ ಎನ್ನುವಂತ ನದಿಯ ವಿಶೇಷ ಏನು ಗೊತ್ತೇನು? ಚಿಕ್ಕ ನದಿ ಆದರೂ ಸಹ ಇದರ ಮೇಲೆ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಇದೆ, ನಿಮಿಷಾಂಬ. ನಿಮಿಷಾಂಬ ಎಂಬ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಒಳಗೊಂಡಿರ್ತಕ್ಕಂಥ ಈ ನದಿ ಹೋಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ನಿಮಗೆ ಗೊತ್ತಿರ್ಲಿ, ಶ್ರೀರಂಗಪಟ್ಟಣ. ಎಲ್ಲಿ ಸೇರುತ್ತೆ? ಶ್ರೀರಂಗಪಟ್ಟಣ. ದ್ವೀಪ ಇದೊಂದು, ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣಕ್ಕೆ ಹೋಗಿ ಸೇರುವಂತಹ ಒಂದು ನದಿ ಲೋಕಪಾಲಿನಿ. ಲೋಕಪಾಲಿನಿ ಆದ ನಂತರ ಬರುವ ಇನ್ನೊಂದು ಪ್ರಮುಖ ನದಿ ಶಿಂಷಾ. ಶಿಂಷಾ ತುಮಕೂರು ಜಿಲ್ಲೆಯ ಪ್ರಮುಖ ಪ್ರದೇಶ, ದೇವರಾಯನದುರ್ಗ. ತುಮಕೂರಿನ ದೇವರಾಯನ ದುರ್ಗ. ತುಮಕೂರಿನ ದೇವರಾಯನದುರ್ಗ ಎಂಬಲ್ಲಿ ಜನ್ಮ ತಾಳಿಕೊಂಡು ದಕ್ಷಿಣಾಭಿಮುಖವಾಗಿ ಹರಿಯುತ್ತಾ ಬಂದು ಕಾವೇರಿ ನದಿಯನ್ನು ಎಲ್ಲಿ ಸೇರುತ್ತೆ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ. ಓಕೆ, ಮಂಡ್ಯ ಜಿಲ್ಲೆಯ ಮಳವಳ್ಳಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಬಂದು ಸೇರ್ತಕ್ಕಂಥ ಒಂದು ನದಿ ಆಗಿರ್ತಕ್ಕಂಥದ್ದು ಶಿಂಷಾ ನದಿಗೆ ಅಡ್ಡಲಾಗಿ ಒಂದು ವಿಶೇಷವಾದ ಅಣೆಕಟ್ಟು ನಿರ್ಮಿಸಲಾಗಿದೆ. ಎಲ್ಲಿ ಅಂತ ಬಂದಾಗ ತುಮಕೂರಿನ ಕುಣಿಗಲ್ ಬಳಿ. ತುಮಕೂರಿನ ಕುಣಿಗಲ್ ಬಳಿ ನಿರ್ಮಿಸಲಾದ ಕಾರಣ ಕುಣಿಗಲ್ ಜಲಾಶಯ ಅಂತ ಕರಿತೀವಿ. ಶಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಕಾರಣ ಶಿಂಷಾ ಅಣೆಕಟ್ಟು ಅಂತ ಕರಿತೀವಿ. ಆದರೆ ಈ ಅಣೆಕಟ್ಟಿಗೆ ನೀಡಲಾದ ಹೆಸರು ಮಾರ್ಕೋನಹಳ್ಳಿ ಜಲಾಶಯ. ಮಾರ್ಕೋನಹಳ್ಳಿ ಎಂಬ ಪ್ಲೇಸ್ ಅಲ್ಲಿ ನಿರ್ಮಿಸುವುದರಿಂದ ಮಾರ್ಕೋನಹಳ್ಳಿ ಜಲಾಶಯ. ಯಾವ ಜಲಾಶಯ? ಮಾರ್ಕೋನಹಳ್ಳಿ. ಶಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಪ್ರಮುಖ ಅಣೆಕಟ್ಟು ಮಾರ್ಕೋನಹಳ್ಳಿ ಜಲಾಶಯ. ಎಲ್ಲಿ ಅಂತ ಬಂದಾಗ ಕುಣಿಗಲ್ ತಾಲೂಕು. ಅದಕ್ಕೆ ನಾವು ಶಿಂಷಾ ಅಣೆಕಟ್ಟು ಎಂದು ಸಹ ಕರೆಯುತ್ತೇವೆ. ಶಿಂಷಾ ನದಿಗೆ ಶಿಂಷಾ ಎನ್ನುವ ಒಂದು ಜಲಪಾತವಿದೆ, ಅದರಿಂದ ಜಲವಿದ್ಯುತ್ ಸಹ ಉತ್ಪಾದನೆ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ನದಿ ಯಾವ್ದಾಗಿರುತ್ತೆ ಅಂದ್ರೆ ಪ್ರಿಯ ಸ್ಪರ್ಧಾರ್ಥಿಗಳೇ ನಿಮಗೆ ಗೊತ್ತಿರಲಿ, ಅರ್ಕಾವತಿ. ಯಾವ ನದಿ? ಅರ್ಕಾವತಿ. ಇದರ ಉಗಮ ಸ್ಥಾನ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಎಂಬಲ್ಲಿ ಜನ್ಮ ತಾಳಿಕೊಂಡು ಹರಿದು ಬರ್ತಕ್ಕಂತ ಒಂದು ನದಿಯಾಗಿದೆ ಅರ್ಕಾವತಿ. ಅರ್ಕಾವತಿ ನದಿ ಬಂದು ಕಾವೇರಿಗೆ ಎಲ್ಲಿ ಸೇರುತ್ತೆ ಅಂತಂದ್ರೆ ಪ್ರಿಯ ಸ್ಪರ್ಧಾರ್ಥಿಗಳು ಅದಕ್ಕೆ ಪ್ಲೇಸಿಗೆ ಏನ್ ಕರೀತಾರೆ ಅಂತಂದ್ರೆ ಸಂಗಮ ಅಂತ ಕರೀತಾರೆ. ಎಲ್ಲಿ ಬರುತ್ತೆ ಅಂತಂದ್ರೆ ರಾಮನಗರ ಕನಕಪುರದಲ್ಲಿ ಬರುತ್ತೆ. ಸಂಗಮ ಎನ್ನುವಂತ ಪ್ಲೇಸ್ಗೆ ಸೇರುತ್ತೆ. ರಾಮನಗರ ಕನಕಪುರ ಪ್ರಸ್ತುತ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಕ್ಷೇತ್ರವಾದ ರಾಮನಗರದ ಕನಕಪುರದಲ್ಲಿ ಬರುವ ಸಂಗಮ ಎನ್ನುವಂತ ಕ್ಷೇತ್ರದಲ್ಲಿ ಇದು ಕಾವೇರಿ ನದಿಗೆ ಬಂದು ಸೇರುವ ನದಿಯಾಗಿರುತ್ತೆ ಅರ್ಕಾವತಿ. ಅರ್ಕಾವತಿ ನದಿ ಬಂದು ಸೇರಬೇಕಾದ್ರೆ ಇದೇ ರಾಮನಗರದಲ್ಲಿ ಇಲ್ಲಿ ಇದಕ್ಕೊಂದು ವಿಶೇಷವಾದಂತ ಜಲಪಾತ ನಿರ್ಮಿಸಲಾಗಿದೆ. ಆ ಜಲಪಾತದ ಹೆಸರೇ ಚುಂಚಿ. ಚುಂಚಿ ನಿರ್ಮಿಸಲಾಗಿಲ್ಲ, ನಿರ್ಮಾಣಗೊಂಡಿದೆ. ಯಾಕಂದ್ರೆ ಜಲಪಾತಗಳು ನಿರ್ಮಿಸಲು ಸಾಧ್ಯವಿಲ್ಲ, ಅವು ಸ್ವಾಭಾವಿಕವಾಗಿ ತನ್ನಷ್ಟಕ್ಕೆ ತಾನೇ ನಿರ್ಮಾಣಗೊಳ್ಳುತ್ತವೆ. ಅಣೆಕಟ್ಟು ನಿರ್ಮಿಸಲಾಗುತ್ತೆ, ಜಲಪಾತಗಳು ನಿರ್ಮಾಣಗೊಂಡಿವೆ. ಹೀಗೆ ಅರ್ಕಾವತಿ ನದಿಗೆ ಇದೇ ರಾಮನಗರದಲ್ಲಿ ಬರ್ತಕ್ಕಂಥ ಒಂದು ಜಲಪಾತ ಚುಂಚಿ.
ಗೊತ್ತಿರ್ಲಿ ಪ್ರಿಯ ಸ್ಪರ್ಧಾರ್ಥಿಗಳೇ, ಅರ್ಕಾವತಿಗೆ ಒಂದು ಪ್ರಮುಖವಾದ ಉಪನದಿ ಇದೆ. ಯಾವುದು ಆ ಉಪನದಿ ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ಬಂದು ಸೇರುತ್ತೆ. ಹೀಗೆ ಬಂದು ಸೇರುವ ಒಂದು ಪ್ರಮುಖ ಉಪನದಿ, ಆ ಉಪನದಿ ಯಾವ್ದಾಗಿರುತ್ತೆ ಅಂತಂದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಆ ಉಪನದಿಯ ಹೆಸರು ವೃಷಭಾವತಿ. ಅರ್ಕಾವತಿಯ ಉಪನದಿ ವೃಷಭಾವತಿ. ವೃಷಭಾವತಿ ನದಿ ಯಾಕೆ ಇಂಪಾರ್ಟೆಂಟ್ ಗೊತ್ತೇನು? ವೃಷಭಾವತಿ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನ ಸಮೀಪವಿರುವ ನದಿ ಎಂದು ಕೇಳುತ್ತಾನೆ. ಗೊತ್ತಿರಲಿ, ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿಗೆ ಸಮೀಪ ಇರುವಂತ ನದಿ ಆಗಿರುತ್ತೆ ವೃಷಭಾವತಿ. ವೃಷಭಾವತಿ ನದಿ ಯಾವ್ದರ ಉಪನದಿ ಅಂತ ಬಂದಾಗ ಅರ್ಕಾವತಿ. ಅರ್ಕಾವತಿ ಯಾವ್ದರ ಉಪನದಿ ಅಂತ ಬಂದಾಗ ಕಾವೇರಿ. ಕಾವೇರಿಗೆ ಎಲ್ಲಿ ಹೋಗಿ ಸಂಗಮಗೊಳ್ಳುತ್ತೆ ಅಂತಂದ್ರೆ ಸಂಗಮ ಎನ್ನುವಂತ ಪ್ಲೇಸ್ ಅಲ್ಲಿ. ಎಲ್ಲಿ ಅಂತ ಬಂದಾಗ ರಾಮನಗರದ ಕನಕಪುರ. ಪ್ರಿಯ ವಿದ್ಯಾರ್ಥಿಗಳೇ, ಇದೇ ಸಂಗಮ ಎನ್ನುವಂತ ಪ್ಲೇಸ್ ಅಲ್ಲಿ ಕಂಡು ಬರ್ತಕ್ಕಂಥ ತಮಿಳುನಾಡು ಮತ್ತು ಕರ್ನಾಟಕದ ವಿವಿಧಾತ್ಮಕ ಪ್ರದೇಶವಾದಂತ ಮೇಕೆದಾಟು ಎನ್ನುವಂತ ಯೋಜನೆಯನ್ನು ಎಲ್ಲಿ ನಿರ್ಮಾಣ ಮಾಡಿದ್ರೆ ರಾಮನಗರದ ಕನಕಪುರ, ಎಲ್ಲಿ ಅರ್ಕಾವತಿ ಮತ್ತು ಕಾವೇರಿ ನದಿಯ ಸಂಗಮದ ಪ್ರದೇಶದಲ್ಲಿ. ಇದು ತಮಿಳುನಾಡು ಮತ್ತು ಕರ್ನಾಟಕದ ವಿವಾದಾತ್ಮಕ ಒಂದು ಪ್ರದೇಶ. ಏನು? ಜಲ ಹಂಚಿಕೊಳ್ಳುವುದಕ್ಕೆ, ನೀರಿನ ಪ್ರಮಾಣವನ್ನು ಹಂಚಿಕೊಳ್ಳುವುದಕ್ಕೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಮೇಕೆದಾಟು ಯೋಜನೆಯನ್ನು ನಿರ್ಮಾಣ ಮಾಡಬೇಕೆಂದು ತೀರ್ಮಾನಿಸಿದರೆ ತಮಿಳುನಾಡು ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ವಿರೋಧಿಸುತ್ತದೆ. ಯಾಕೆ ವಿರೋಧಿಸುತ್ತದೆ ಅಂತಂದ್ರೆ ಮುಂಬರುವ ಈ ಮೆಟ್ಟೂರು ಅಣೆಕಟ್ಟಿನ ನೀರಿನ ಪ್ರಮಾಣ ಕಡಿಮೆ ಆಗುತ್ತದೆ ಎಂದು. ಆದರೆ ರಾಜ್ಯ ಸರ್ಕಾರ ಹೇಳುತ್ತೆ ಸಂಪೂರ್ಣವಾಗಿ ಮೆಟ್ಟೂರು ಅಣೆಕಟ್ಟಿನಲ್ಲಿ ನೀರು ಸಂಗ್ರಹಗೊಂಡಾಗ ಮಾತ್ರ ನಾವು ಹಿಂದೆ ನೀರನ್ನು ಸಂಗ್ರಹ ಮಾಡಿಕೊಳ್ಳುತ್ತೇವೆ. ಬೆಂಗಳೂರು ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರಿನ ತೊಂದರೆ ಇರುವುದರಿಂದ ನಾವು ಇದನ್ನು ನಿರ್ಮಾಣ ಮಾಡಬೇಕೆಂದು ಇವರ ವಾದ, ನಿರ್ಮಾಣ ಮಾಡಬೇಡಿ ಎಂದು ಅವರ ವಾದ. ಹೀಗೆ ಇರ್ತಕ್ಕಂಥ ಒಂದು ಪ್ರಮುಖ ಕಚ್ಚಾಟವೇ ಮೇಕೆದಾಟು ಎನ್ನುವಂತ ಯೋಜನೆ. ಇದಾದ ನಂತರ ಮುಂಬರುವ ಇನ್ನೊಂದು ಎಡದಂಡೆಯ ಪ್ರಮುಖ ನದಿ ಸೆರಬಂಗ. ಎದಕ್ಕೆ ಇಂಪಾರ್ಟೆಂಟ್ ಸೆರಬಂಗ ನದಿ ಅಂತಂದ್ರೆ ಇದು ತಮಿಳುನಾಡಿನಲ್ಲಿ ಒಂದು ಪ್ರಮುಖ ನಗರ ದಾಟುತ್ತೆ. ಇಂಡಸ್ಟ್ರಿಯಲ್, ವೆರಿ ವೆರಿ ಫೇಮಸ್ ಇಂಡಸ್ಟ್ರಿಯಲ್ ಝೋನ್ ಸೇಲಂ. ಸೇಲಂ ಕಬ್ಬಿಣ ಉಕ್ಕು ಕೈಗಾರಿಕೆ ಬರುತ್ತೆ ತಮಿಳುನಾಡಿನಲ್ಲಿ. ಅದಕ್ಕೆ ಇಂಪಾರ್ಟೆಂಟ್ ಇದು. ಸೇಲಂ ಕಬ್ಬಿಣ ಉಕ್ಕು ಕೈಗಾರಿಕೆ ಈ ಕೆಳಗಿನ ಯಾವ ನದಿಯಿಂದ ನೀರನ್ನು ಪೂರೈಸಿಕೊಳ್ಳುತ್ತದೆ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು, ಸೆರಬಂಗ. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಷ್ಟೊತ್ತು ಮಾತಾಡಿದ್ದು ಕಾವೇರಿ ನದಿಯ ಎಡದಂಡೆಯ ಉಪನದಿಗಳು. ಹೀಗೆ ಬರೋಣ ಬಲದಂಡೆಗೆ. ಬಲದಂಡೆಯ ಉಪನದಿಗಳು ಅಂತ ನಾವು ತೆಗೆದುಕೊಂಡಾಗ ಮೊದಲನೇದಾಗಿ ತೆಗೆದುಕೊಳ್ಳಬೇಕಾದಂತ ಒಂದು ಪ್ರಮುಖ ಉಪನದಿ ಯಾವುದು ಅಂತ ಬಂದಾಗ ಲಕ್ಷ್ಮಣ ತೀರ್ಥ. ಲಕ್ಷ್ಮಣ ತೀರ್ಥ ಇದರ ಒಂದು ಉಗಮ ಸ್ಥಾನ ಅಂತ ಬಂದಾಗ ಇದು ಕೊಡಗಿನ ಮುನಿಕಾಡು ಅರಣ್ಯ ಬ್ರಹ್ಮಗಿರಿಯ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಮುನಿಕಾಡು ಅರಣ್ಯ. ಕೊಡಗಿನ ಬ್ರಹ್ಮಗಿರಿಯ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಮುನಿಕಾಡು ಅರಣ್ಯದಲ್ಲಿ ಜನ್ಮ ತಾಳಿಕೊಂಡು ಪಶ್ಚಿಮಾಭಿಮುಖವಾಗಿ ಇಳಿಜಾರಿನಲ್ಲಿ ಹೀಗೆ ಸಾಗುವಂತ ಸಂದರ್ಭದಲ್ಲಿ ಒಂದು ವಿಶೇಷ ತುಂಬಾ ಧುಮುಕುವ ಜಲಪಾತವನ್ನು ಸೃಷ್ಟಿ ಮಾಡಿದೆ. ಆ ಧುಮುಕುವ ಜಲಪಾತ ಯಾವ್ದಾಗಿರುತ್ತೆ ಅಂತಂದ್ರೆ ಇರ್ಪು ಎನ್ನುವಂತ ಜಲಪಾತ ಎಲ್ಲಿದೆ ಅಂತ ಬಂದಾಗ ಕೊಡಗು. ಆ ಕೊಡಗಿನಲ್ಲಿ ಯಾವ ನದಿಗೆ ಇದೆ ಅಂತ ಬಂದಾಗ ಲಕ್ಷ್ಮಣ ತೀರ್ಥ. ಇದು ಸಹ ಹೇಮಾವತಿ ಹೇಗೆ KRS ನ ಹಿನ್ನೀರಿಗೆ ಸೇರುತ್ತೆ, ಇದು KRS ನ ಹಿನ್ನೀರಿಗೆ ಹೋಗಿ ಒಂದು ಸೇರುವಂತ ನದಿ ಆಗಿರುತ್ತೆ ಲಕ್ಷ್ಮಣ ತೀರ್ಥ ನದಿಯ ನಂತರ ಬರ್ತಕ್ಕಂತ ಇನ್ನೊಂದು ಪ್ರಮುಖ ನದಿ ಕಬಿನಿ ನದಿಯನ್ನು ನಾವು ಕಪಿಲ ಎಂದು ಸಹ ಕರೆಯುತ್ತೇವೆ. ಕಪಿಲ ಎಂದು ಕರೆಸಿಕೊಳ್ಳುವ ನದಿಯಾದ ಕಬಿನಿ ನದಿಯ ಉಗಮ ಸ್ಥಾನ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರಲಿ. ಇದರ ಉಗಮ ಸ್ಥಾನ ಕೇರಳದ ವೈನಾಡು. ಕೇರಳದ ವೈನಾಡಿನಲ್ಲಿ ಪಶ್ಚಿಮ ಘಟ್ಟದಿಂದ ಹರಿದುಕೊಂಡು ಹೋಗಿ ಕರ್ನಾಟಕವನ್ನು ಪ್ರವೇಶಿಸಿ ಕಪಿಲ ಎಂದು ಕರೆಸಿಕೊಂಡು ಈ ಒಂದು ನದಿಗೆ ಅಡ್ಡಲಾಗಿ HD ಕೋಟೆಯಲ್ಲಿ ನಿರ್ಮಿಸಲಾದ ಪ್ರಮುಖ ಅಣೆಕಟ್ಟೆ ಕಬಿನಿ ಜಲಾಶಯ. ಯಾವ ಜಲಾಶಯ? ಕಬಿನಿ ಜಲಾಶಯ. ಕಬಿನಿ ಎನ್ನುವ ಜಲಾಶಯವನ್ನು ನಿರ್ಮಾಣ ಮಾಡಲಾದಂತ ಒಂದು ಪ್ರಮುಖ ಅಣೆಕಟ್ಟಾಗಿದೆ HD ಕೋಟೆ, ಹೆಗ್ಗಡ ದೇವನ ಕೋಟೆ. ಇದೇ ಪ್ರದೇಶದಲ್ಲಿ ಒಂದು ನದಿ ಹರಿದು ಬರುತ್ತದೆ, ಹೆಸರು ಗುಂಡ್ಯಾರ ನದಿಗೆ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಯಾವುದು? ನುಗು, ವೆರಿ ಫೇಮಸ್. ಮೈಸೂರು ನುಗು ವನ್ಯಜೀವಿ ಅಭಯಾರಣ್ಯಕ್ಕೆ ತುಂಬಾ ಹೆಸರುವಾಸಿ ಪಡೆತಕ್ಕಂತ ಪ್ಲೇಸು. ಮೈಸೂರಿನ ನುಗು ವನ್ಯಜೀವಿ ಅಭಯಾರಣ್ಯಕ್ಕೆ ತುಂಬಾ ಹೆಸರುವಾಸಿ ಪಡೆದಂತ ಪ್ಲೇಸ್ ಆದ ನುಗು ಜಲಾಶಯ ನಡೆದು HD ಕೋಟೆ ಮೈಸೂರು. ಅದೇ ರೀತಿಯಾಗಿ ಕಬಿನಿ ನದಿಗೆ ನಿರ್ಮಿಸಲಾದ ಕಬಿನಿ ಜಲಾಶಯ HD ಕೋಟೆ ಮೈಸೂರು. ಎರಡೂ ಬರ್ತಕ್ಕಂಥದ್ದು HD ಕೋಟೆಯಲ್ಲೇ ಬರ್ತವೆ, ಎರಡೂ ಅಣೆಕಟ್ಟುಗಳು. ಹೀಗೆ ಕಬಿನಿ ನದಿಯು ಮುಂದೆ ಹರಿಯುತ್ತಾ ಹೋಗಿ ಬಹಳ ಇಂಪಾರ್ಟೆಂಟ್ ಕರ್ನಾಟಕದ ತ್ರಿವೇಣಿ ಸಂಗಮ ಎಂದು ಕರೆಸಿಕೊಳ್ಳುವ ನರಸೀಪುರ.
ಟಿ ನರಸೀಪುರ ಎಂಬ ಪ್ಲೇಸ್ ಅಲ್ಲಿ ಏನಾಗುತ್ತೆ, ಸಂಗಮ ಆಗುತ್ತೆ. ಟಿ ನರಸೀಪುರ. ಟಿ ನರಸೀಪುರ ಎಂಬ ಪ್ಲೇಸ್ ಅಲ್ಲಿ ಹೋಗಿ ಸಂಗಮ ಆಗುತ್ತೆ. ಇರ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ತ್ರಿವೇಣಿ ಸಂಗಮ ಸರ್ ಇನ್ನೊಂದು ನದಿ ಎಲ್ಲೈತೆ ಅಂತ ಬಂದಾಗ ಹಿಂದೆ ಇತ್ತು ಗುಪ್ತಗಾಮಿನಿ, ಪ್ರಸ್ತುತ ಸಂಪೂರ್ಣವಾಗಿ ಬತ್ತಿ ಹೋದಿರುವ ಕಾರಣ ಈ ಮೈಸೂರಿನಲ್ಲಿ ಬರ್ತಕ್ಕಂಥ ಟಿ ನರಸೀಪುರವನ್ನು ನಾವು ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಇಲ್ಲಿ ಗುಪ್ತಗಾಮಿನಿ, ಕಬಿನಿ ಮತ್ತು ಕಾವೇರಿ ನದಿಯ ಸಂಗಮದ ಪ್ರದೇಶವಾಗಿರುತ್ತೆ. ಹೀಗೆ ಯಾವ ನದಿ? ಕಬಿನಿ. ಕಬಿನಿ ನದಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಉಪನದಿ ಯಾವುದು ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ, ಭವಾನಿ. ಭವಾನಿ ನದಿಯ ಉಗಮ ಸ್ಥಾನ. ಭವಾನಿ ನದಿಯ ಉಗಮ ಸ್ಥಾನ ಸೈಲೆಂಟ್ ವ್ಯಾಲಿ, ನಿಶಬ್ದ ಕಣಿವೆ. ನಿಶಬ್ದ ಕಣಿವೆಯಲ್ಲಿ ಜನ್ಮ ತಾಳಿಕೊಂಡು ಬರುತ್ತೆ. ಅದಕ್ಕೆ ನಾವು ಸೈಲೆಂಟ್ ವ್ಯಾಲಿ ಅಂತ ಕರಿತೀವಿ. ಯಾವ ಕಣಿವೆ? ನಿಶಬ್ದ ಕಣಿವೆ. ಸೈಲೆಂಟ್ ವ್ಯಾಲಿ ಇಸ್ ಒನ್ ಆಫ್ ದ ವೆರಿ ಫೇಮಸ್ ನ್ಯಾಷನಲ್ ಪಾರ್ಕ್ ಇನ್ ಕೇರಳ. ಕೇರಳದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದಾದಂತಹ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಿಂದ ಹರಿದು ಬರ್ತಕ್ಕಂಥ ನದಿಯಾಗಿರುತ್ತೆ ಕಬಿನಿ, ಭವಾನಿ. ಭವಾನಿ ನದಿಯು ಹೀಗೆ ಹರಿದು ತಮಿಳುನಾಡಿನಲ್ಲಿ ಹೋಗಿ ಕಾವೇರಿಗೆ ಸೇರುತ್ತೆ. ಬಟ್ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಗೊತ್ತೇನು? ಭವಾನಿ, ಭವಾನಿಯ ಒಂದು ಪ್ರಮುಖ ಉಪನದಿ ಇದೆ. ಭವಾನಿಯ ಒಂದು ಪ್ರಮುಖ ಉಪನದಿ ಬಹಳ ಇಂಪಾರ್ಟೆಂಟ್. ಯಾವುದು? ಮೋಯಾರ. ಸರ್ ಯಾಕೆ ಇಂಪಾರ್ಟೆಂಟ್? ನಿಮಗೆ ಗೊತ್ತಿರ್ಲಿ, ಕರ್ನಾಟಕದ ದಕ್ಷಿಣ ತುತ್ತ ತುದಿಯಲ್ಲಿ ಬರುವ ನದಿನೇ ಮೋಯಾರ. ಎಲ್ಲಿ? ಚಾಮರಾಜನಗರ ಜಿಲ್ಲೆ ಗುಂಡಲಪೇಟೆ ತಾಲೂಕಿನ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯನ್ನು ನಿರ್ಮಿಸುವ ಒಂದು ಪ್ರಮುಖ ದಕ್ಷಿಣ ತುದಿಯೇ ಮೋಯಾರ. ಇದು ಮೋಯಾರ ಭವಾನಿಯ ಉಪನದಿ. ಹೀಗೆ ಭವಾನಿ ನದಿಗೆ ಅಡ್ಡಲಾಗಿ ತಮಿಳುನಾಡಿನಲ್ಲಿ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಆ ಅಣೆಕಟ್ಟು ಅಂತ ಬಂದಾಗ ಭವಾನಿ ಜಲಾಶಯ. ಭವಾನಿ ಜಲಾಶಯ ತಮಿಳುನಾಡಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದಂತಹ ಒಂದು ವಿಶೇಷ ಜಲಾಶಯ ಆಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಇದು ಭವಾನಿ. ಭವಾನಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಯಲ್. ನೋಯಲ್ ಎನ್ನುವಂಥದ್ದು ಕಾವೇರಿ ನದಿಯ ಅತಿ ಚಿಕ್ಕ ಉಪನದಿ. ದ ಸ್ಮಾಲೆಸ್ಟ್ ಟ್ರಿಬ್ಯೂಟರಿ ಆಫ್ ಕಾವೇರಿ. ವಿಚ್ ರಿವರ್ ಅಂತ ಬಂದಾಗ ದ ರಿವರ್ ನೇಮ್ ಇಟ್ಸ್ ಕಾಲ್ಡ್ ನೋಯಲ್. ಈ ನೋಯಲ್ ಕಾವೇರಿಯ ಒಂದು ಪ್ರಮುಖ ಚಿಕ್ಕ ಉಪನದಿ ಆಗಿರುತ್ತೆ. ಇದು ಪಶ್ಚಿಮ ಘಟ್ಟದ ಕೇರಳ ಮತ್ತು ತಮಿಳುನಾಡಿನ ಗಡಿಭಾಗದ ಮೂಲಕ ಹರಿದು ಹೋಗಿ ಕಾವೇರಿಗೆ ಸೇರುತ್ತೆ. ಇದರ ಕೆಳಗಡೆ ಬರುವ ಅಮರಾವತಿ ಬಹಳ ಇಂಪಾರ್ಟೆಂಟ್. ಅಮರಾವತಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಮಾರ್ಗದ ಮೂಲಕ ಹರಿದು ಬರ್ತು ತಮಿಳುನಾಡಿನಲ್ಲಿ ಕಾವೇರಿಗೆ ಸೇರುವ ನದಿಯಾದಂತ ಅಮರಾವತಿ. ಅಮರಾವತಿ ನದಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇದಕ್ಕೆ ಅಮರಾವತಿ ಎನ್ನುವಂತ ಒಂದು ಜಲಾಶಯ ಇದೆ. ಅಮರಾವತಿ ಅಷ್ಟೇ ಅಲ್ಲದೆ ಪ್ರಿಯ ವಿದ್ಯಾರ್ಥಿಗಳೇ, ಕಾವೇರಿ ನದಿಯ ಅತಿ ಉದ್ದವಾದ ಉಪನದಿ ಅಂತ ಕರೆಸಿಕೊಳ್ಳುತ್ತೆ. ಅದನ್ನೂ ಗೊತ್ತಿರಬೇಕು. ಈಗ ಸಿಂಧು ನದಿ ಹೆಂಗ ನಾವು ಸಟ್ಲೇಜ್ ಅನ್ಬಿಡ್ತೀವಿ, ಗಂಗಾ ನದಿ ಹೆಂಗ ನಾವು ಯಮುನಾ ಅನ್ಬಿಡ್ತೀವಿ, ಹೌದಲ್ವಾ? ಕೃಷ್ಣಕ್ಕೆ ಹೆಂಗ ನಾವು ಭೀಮಾ ಅನ್ಬಿಡ್ತೀವಿ, ಹೌದಲ್ವಾ? ಅದೇ ರೀತಿಯಾಗಿ ಕಾವೇರಿಗೆ ಅಂತ ಬಂದಾಗ ಅಮರಾವತಿ ಅಂತ ಗೊತ್ತಿರಬೇಕು. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಕೇಳಿ, ಇಲ್ಲಿ ವಿಶೇಷವಾಗಿ ಇಲ್ಲಿ ಕಬಿನಿ ಜಲಾಶಯ ಇದೆ ಅಲ್ವಾ? ಇದ್ರ ವಿಶೇಷ ಏನು ಗೊತ್ತೇನು? ಇಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ ದಕ್ಷಿಣದಲ್ಲಿ, ಆ ನದಿಯ ದಕ್ಷಿಣದಲ್ಲಿ. ಕಬಿನಿಯ ಉತ್ತರದಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಪ್ರಶ್ನೆ ಕೇಳಿದನ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎರಡನ್ನೂ ನಡುವೆ ವಿಭಾಗಿಸುವ ನದಿ ಯಾವ್ದಂತ ಬಂದಾಗ ಕಬಿನಿ ಅನ್ನೋದು ಗೊತ್ತಿರಲಿ. ಕಬಿನಿ. ಓಕೆ, ಈಗ ಇಲ್ಲಿ ಮೇಲೆ ನಾಗರಹೊಳೆ ಬರುತ್ತೆ ಅಂತ ಹೇಳಿದೆ ನಾನು. ಇಲ್ಲಿ ನಾಗರಹೊಳೆ ಬರುತ್ತೆ ಅಂತ ಹೇಳಿದೆ. ಕಬಿನಿ ಮೇಲ್ಗಡೆ ನಾಗರಹೊಳೆ ಬರುತ್ತೆ ಅಂತ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೊಡಗಿನಲ್ಲಿ ಬರ್ತಕ್ಕಂಥ ಬ್ರಹ್ಮಗಿರಿ ವನ್ಯಜೀವಿ ಧಾಮ ವಿಭಾಗಿಸುವ ನದಿ ಅಂತ ಬಂದಾಗ ಲಕ್ಷ್ಮಣ ತೀರ್ಥ. ಬಿ ಕೇರ್ಫುಲ್. ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸೆಂಚುರಿ ಅಂಡ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಇವೆರಡರ ನಡುವೆ ಬರ್ತಕ್ಕಂಥದ್ದು ಯಾವುದು? ರಿವರು ಲಕ್ಷ್ಮಣ ತೀರ್ಥ. ಇಲ್ಲಿ ನಾಗರಹೊಳೆ ಅಂದ್ರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ರಾಜೀವ್ ಗಾಂಧಿ ನಾಗರಹೊಳೆ ಎರಡು ಒಂದೇ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಉತ್ತರಕ್ಕೆ ನಾಗರಹೊಳೆ ಬರುತ್ತೆ, ದಕ್ಷಿಣಕ್ಕೆ ಬಂಡೀಪುರ ಬರುತ್ತೆ. ನಡುಕ್ ಹರಿಯುವ ನದಿ ಯಾವ್ದು ಅಂತ ಬಂದಾಗ ಕಬಿನಿ ಅನ್ನೋದು ನಿಮಗೆ ಗೊತ್ತಿರಲಿ. ಈ ರೀತಿ ಇದು ಯಾವ ನದಿ ಆಗಿದೆ? ಕಾವೇರಿ ಎನ್ನುವಂತ ಒಂದು ನದಿ ಆಗಿದೆ. ಈ ಕಾವೇರಿ ನದಿಗೆ ಪ್ರಮುಖವಾಗಿ ನಾವು ಏನ್ ನೋಡಬೇಕು? ಅಂತರ್ನದಿ ದ್ವೀಪಗಳು. ಅಂತರ್ನದಿ ದ್ವೀಪಗಳು. ಕಾವೇರಿ ನದಿಯ ಅಂತರ್ನದಿ ದ್ವೀಪಗಳಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳ ಈ ರೀತಿ 3 ಅಂತರ್ನದಿ ದ್ವೀಪಗಳಿದಾವೆ. ನಾವು ನೋಡಿದೀವಿ. ಕಾವೇರಿ ನದಿಯು ಉಗಮ ಸ್ಥಾನ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಪರ್ವತದ ಭಾಗಮಂಡಲದ ತಲಕಾವೇರಿದಲ್ಲಿ ಜನ್ಮ ತಾಳುತ್ತೆ. ಎಲ್ಲಿ? ಪಶ್ಚಿಮ ಘಟ್ಟ. ಕೊನೆಯದಾಗಿ ಹೋಗಿ ಕಾವೇರಿ ಪಟ್ಟಣಕ್ಕೆ ಸೇರಿತು. ಇದಕ್ಕೆ 3 ಅಂತರ್ನದಿ ದ್ವೀಪಗಳಿದಾವೆ. 1 ಶ್ರೀರಂಗಪಟ್ಟಣ, 2 ಶಿವನ ಸಮುದ್ರ ದಿಸ್ ಐಲ್ಯಾಂಡ್,
ಮೂರು ತಮಿಳುನಾಡಿನಲ್ಲಿ ಶ್ರೀರಂಗಂ, ತಮಿಳುನಾಡಿನಲ್ಲಿ ಶ್ರೀರಂಗಂ. ಹೀಗೆ 3 ಅಂತರ್ನದಿ ದ್ವೀಪಗಳು ಕಾವೇರಿಗಿವೆ. ಸರ್, ಅಂತರ್ನದಿ ದ್ವೀಪ ಅಂದ್ರೆ ನೋಡಿ, ಒಂದು ನದಿ ಈ ಕಡೆ ಹರಿತಾ ಇದೆ, ಇನ್ನೊಂದು ನದಿ ಕವಲಾಗಿ ಈ ಕಡೆ ಹೋಗ್ತಾ ಇದೆ, ಮತ್ತೆ ಇಲ್ಲಿ ಸಂಗಮ ಆಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ, ಸಂಗಮ ಆಗ್ತಾ ಇದೆ, ನಡುಕಿನ ಸೃಷ್ಟಿ ಆಗ್ತಾ ಇದೆ, ದ್ವೀಪ. ಇದೇ ಯಾವ್ದು ಅಂತ ಬಂದಾಗ ಶ್ರೀರಂಗಪಟ್ಟಣ. ಮತ್ತೆ ನೋಡಿ, ಇಲ್ಲಿ ಕಾವೇರಿ ಹಿಂಗ್ ಸ್ವಲ್ಪ ಈ ಕಡೆ ಉತ್ತರಕ್ಕೆ ಜಾರಿದಾಗ ಹಿಂಗ್ ಎರಡು ಕವಲಾಗಿ ಹೊಡೆದಿದೆ. ಈ ಕಡೆ ಗಗನಚುಕ್ಕಿ ಜಲಪಾತ, ಈ ಕಡೆ ಬರಚುಕ್ಕಿ ಜಲಪಾತ. ಗಗನಚುಕ್ಕಿ ಇರೋದು ಮಂಡ್ಯ, ಬರಚುಕ್ಕಿ ಇರೋದು ಚಾಮರಾಜನಗರ. ಎರಡು ಹತ್ರನೇ ಇದಾವೆ ಜಲಪಾತ, ಆದ್ರೆ ಎರಡು ಕವಲಾಗಿ ಹೊಡೆದಿದ್ದು ಬಾರ್ಡರಿಗೆ. ಹೀಗೆ ಗಗನಚುಕ್ಕಿ ಬರಚುಕ್ಕಿ ಅಂತ ಜಲಪಾತ ಇದೆ. ಇದು ಶಿವನ ಸಮುದ್ರ. ಮೂರನೇದಾಗಿ ಶ್ರೀರಂಗಂ. ಎಲ್ಲಿದೆ ಇದು? ತಮಿಳುನಾಡು. ಹಾಗಾಗಿ ಇದನ್ನೇನ್ ಕರೀತಾರೆ ಅಂತಂದ್ರೆ ಆದಿರಂಗ. ಟೆಂಪಲ್ ಇದೆ ಆದಿರಂಗ. ಇದು ಮಧ್ಯರಂಗ. ಮೂರನೇದ್ದು ಅಂತ್ಯರಂಗ. ಮೂರನೇದು ಯಾವುದು? ಅಂತ್ಯರಂಗ ಅಂತೇಳಿ 3 ಅಂತರ್ನದಿ ದ್ವೀಪಗಳನ್ನು ಸೃಷ್ಟಿಸಿದ ಪ್ರಮುಖ ನದಿಯಾಗಿದೆ ಕಾವೇರಿ. ಇಷ್ಟೊತ್ತು ಮಾತನಾಡಿದ ನದಿ ಕಾವೇರಿ. ಪ್ರಿಯ ವಿದ್ಯಾರ್ಥಿಗಳೇ, ಕಾವೇರಿ ನದಿಗೆ ವಿವಾದಾತ್ಮಕಕ್ಕೆ ಒಳಪಟ್ಟ ರಾಜ್ಯಗಳು 3: ಕೇರಳ, ಕರ್ನಾಟಕ, ತಮಿಳುನಾಡು. 1 ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. ಕಾವೇರಿ ನದಿ ಒಟ್ಟಾರೆ ಉದ್ದ 800 ಕಿಲೋಮೀಟರ್, ಕರ್ನಾಟಕದಲ್ಲಿ 300, ತಮಿಳುನಾಡಿನಲ್ಲಿ 416. ಅದೇ ರೀತಿ ನೋಡ್ತಾ ಹೋದಂತೆ ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿ 64. ಇದಕ್ಕೆ 5 ಜಲಪಾತಗಳು: 1 ಕೊಡಗಿನಲ್ಲಿ ಅಬ್ಬೆ, ಮೈಸೂರಿನಲ್ಲಿ ಚುಂಚಿ, ಮಂಡ್ಯದಲ್ಲಿ ಗಗನಚುಕ್ಕಿ, ಚಾಮರಾಜನಗರದಲ್ಲಿ ಬರಚುಕ್ಕಿ, ತಮಿಳುನಾಡಿಗೆ ಹೋದಾಗ ಹೊಗೆನಕಲ್ಲು. ಇದಕ್ಕೆ 3 ಅಂತರ್ನದಿ ದ್ವೀಪಗಳು: ಶ್ರೀರಂಗಪಟ್ಟಣಂ, ಶಿವನ ಸಮುದ್ರ ಮತ್ತು ಶ್ರೀರಂಗ ಎನ್ನುವಂತ 3 ಅಂತರ್ನದಿ ದ್ವೀಪ ಒಳಗೊಂಡಿದೆ. 3 ಅಣೆಕಟ್ಟುಗಳು: KRS ಅಣೆಕಟ್ಟುಗಳು, ಮೆಟ್ಟೂರು ಅಣೆಕಟ್ಟು, ಕ್ರಿಸ್ತಪುರದಲ್ಲಿ ನಿರ್ಮಿಸಲಾದಂತ ಕಲ್ಯಾಣಿ ಅಥವಾ ಗ್ರ್ಯಾಂಡ್ ಅಣೆಕಟ್ಟು. ಮೆಟ್ಟೂರಿಗೆ ಸ್ಟ್ಯಾನ್ಲಿ ಜಲಾಶಯ ಎಂದು ಸಹ ನಾವು ಕರಿತೀವಿ. ಅದೇ ರೀತಿ ಎಡದಂಡೆ ಉಪನದಿಗಳಂತ ಬಂದಾಗ ಕಾವೇರಿ ಎಡದಂಡೆ ಉಪನದಿಗಳು: 1ನೇದು ಹಾರಂಗಿ, 2ನೇದು ಹೇಮಾವತಿ, ಅದರ ಉಪನದಿ ಯಗಚಿ, ಅದಾದ್ಮೇಲೆ ಶಿಂಷಾ ಆದ್ಮೇಲೆ ಅರ್ಕಾವತಿ ಉಪನದಿ ಋಷಭಾವತಿ, ಅದಾದ ನಂತರ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಸೆರವಂಗ. ಬಲದಂಡೆ ಉಪನದಿಗಳಂತ ಬಂದಾಗ ಬಲದಂಡೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಉಪನದಿ ಲಕ್ಷ್ಮಣ ತೀರ್ಥ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖ ಕಬಿನಿ ಆದ್ಮೇಲೆ ಭವಾನಿಯ ಉಪನದಿ ಮೋಯಾರ, ಅದಾದ ನಂತರ ಅಮರಾವತಿ ಆದ್ಮೇಲೆ ನೋಯಲ್ ಆದ್ಮೇಲೆ ಈ ರೀತಿ ಉಪನದಿಗಳನ್ನು ಒಳಗೊಂಡಿರುತ್ತೆ. ಇದು ಸಂಪೂರ್ಣ ಕಾವೇರಿ ನದಿಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ, ಹಿಂದಿರುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿ, ಪ್ರಶ್ನೆಗಳು ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಕಾವೇರಿ ನದಿಯಿಂದ ಯಾವುದೇ ಪ್ರಶ್ನೆಗಳು ಮಿಸ್ ಆಗುವುದಿಲ್ಲ ಅಂತ ಹೇಳುತ್ತಾ ಈ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಸಿಗುತ್ತೇನೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಧನ್ಯವಾದ.